ಹಾಯ್ ಹೆಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇದ್ದೀನಿ 100% ಹೋಟೆಲಲ್ಲಿ ಮಾಡುವಂಥ ಟೀ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಸೇರಿಸಿದ್ದೇನೆ. ಇವಾಗ ಇನ್ನೊಂದು ಸೈಡ್ ಕುಟ್ನಿಯಲ್ಲಿ 1 ಏಲಕ್ಕಿನ ಸಿಪ್ಪೆ ಸಮೇತ ಹಾಕಿ ಕುಟ್ಟಬೇಕು. ಕುಟ್ಟಿದಂಥ ಏಲಕ್ಕಿನ ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಇದಕ್ಕೆ 2 ಚಿಕ್ಕ ತುಂಡು ಚಕ್ಕೆ, 2 ಲವಂಗ, 3 ಕಾಳು ಕರಿಮೆಣಸು, ಇದನ್ನು ಚೆನ್ನಾಗಿ ಕುಟ್ಟಿ ಮತ್ತು ಇದನ್ನು ಏಲಕ್ಕಿ ಕುಟ್ಟಿಟ್ಟಿದ್ವಲ್ಲ ಅದರಲ್ಲೇ ಮಿಕ್ಸ್ ಮಾಡಿ. ಇವಾಗ ನಾನಿಲ್ಲಿ ಚಿಕ್ಕ ತುಂಡು ಶುಂಠಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದಿದ್ದೆ. ಇದನ್ನು 1-2 ಸಲ ಕುಟ್ಟಿದ್ರೆ ಸಾಕು, ತುಂಬ ಪೇಸ್ಟ್ ಥರ ಮಾಡಬೇಡಿ. ಪೇಸ್ಟ್ ಥರ ಮಾಡಿದ್ರೆ ಟೀ ಕಹಿ ಆಗಿಬಿಡುತ್ತದೆ. ಇವಾಗ ಗ್ಯಾಸನ್ನು ಆನ್ ಮಾಡಿ ತೆಗೆದುಕೊಂಡಂಥ ನೀರನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ನೀರು ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ನಾವು ಕುಟ್ಟಿಟ್ಟಿದ್ದೀವಲ್ಲ ಏಲಕ್ಕಿ, ಚಕ್ಕೆ ಹಾಗೂ ಲವಂಗ ಅದನ್ನು ಸೇರಿಸಬೇಕು, ಹಾಗೂ ಕಾಳುಮೆಣಸಿನ ಪುಡಿನ 1 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ಆ್ಯಡ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಕುಟ್ಟಿದಂತಹ ಶುಂಠಿನ ಸೇರಿಸಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಾನಿಲ್ಲಿ ಸಕ್ಕರೆ ಬದಲು ಬೆಲ್ಲನ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇದ್ದೇನೆ. ನಿಮಗೆ ಸಿಹಿನಾದ್ರು ಜಾಸ್ತಿ ಬೇಕಾದರೂ ಜಾಸ್ತಿ ಬೆಲ್ಲ ಹಾಕ್ಬೋದು. ಸಕ್ಕರೆಗಿಂತ ಬೆಲ್ಲ ಹಾಕಿ ಟೀ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ ಟೇಸ್ಟ್ ಅಂತೂ. ಹಾಗೂ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಅದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1 ಲೋಟದಷ್ಟು ಕಾದು ಆರಿದಂತಹ ಹಾಲನ್ನು ಸೇರಿಸಿದ್ದೇನೆ. ಹಾಲಿನಲ್ಲಿ ಕೆನೆ ಇರಬಾರ್ದು, ಮತ್ತು ಬಿಸಿ ಬಿಸಿ ಹಾಲು ಸೇರಿಸಿದರೆ ಅದರಲ್ಲಿ ಟೀಯಲ್ಲಿ ಎಣ್ಣೆ ಅಂಶ ಥರ ಬಿಡುತ್ತದೆ. ಅದಕ್ಕೆ ಕಾದಾರಿದಂತಹ ಹಾಲನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕಾಯಲು ಬಿಡಬೇಕು. ಒಂದು 3-4 ನಿಮಿಷ ಇದು ಕಾಯಬೇಕು, ಇಲ್ಲಾಂದರೆ ಟೀ ಚೆನ್ನಾಗಿ ಬರಲ್ಲ ಟೇಸ್ಟು. ನೋಡಿ, ಪರ್ಫೆಕ್ಟಾಗಿ ಹೋಟೆಲಲ್ಲೇ ಮಾಡುವಂತಹ ಟೀ ರೆಡಿಯಾಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ಸೋಸ್ತೀನಿ. ನೋಡಿ ಫ್ರೆಂಡ್ಸ್, ಟೀ ಪರಿಮಳ ಅಂತೂ ಘಮಘಮ ಅಂತ ಇದೆ. ಚಕ್ಕೆ ಲವಂಗ ಎಲ್ಲ ಹಾಕಿದ್ವೆಲ್ಲ, ಏಲಕ್ಕಿ ಎಲ್ಲ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ. ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್. ಇವಾಗ ಇನ್ನೊಂದು ಕಪ್, 1 ಗ್ಲಾಸ್ ಆಗಿ ಇನ್ನೊಂದು ಕಪ್ ಅಷ್ಟು ಆಗಿದೆ ಇದು ಟೀ. ನಾವು 1 ಕಪ್ ನೀರು ಮತ್ತು 1 ಕಪ್ ಹಾಲಿನಲ್ಲಿ ಮಾಡಿದ್ದು. ನಿಮ್ಮ ಮನೇಲಿ ಯಾರಾದರೂ ಬಂದರೆ ಈ ಥರ ಒಮ್ಮೆ ಟೀ ಮಾಡಿಕೊಡಿ. ನಿಜವಾಗ್ಲೂ ಅವ್ರು ಕೇಳ್ತಾರೆ, ಇಷ್ಟು ರುಚಿಕರವಾದ ಟೀಯನ್ನು ಹೇಗೆ ಮಾಡಿದ್ರಿ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.